ಎಲ್ರಿಗೂ ನಮಸ್ಕಾರ. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತಾ ಇದ್ದೀನಿ. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್. ನಾನು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದ ಮೇಲೆ ಪ್ರತಿಯೊಬ್ಬರೂ ನನಗೆ ನನ್ನ ಇನ್ಸ್ಟಾಗ್ರಾಮಲ್ಲಿ ಆಗಿರ್ಬೋದು, ಬೇರೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ಆಗಿರ್ಬೋದು, ಪ್ರತಿಯೊಬ್ಬರು ನನಗೆ ಮೆಸೇಜ್ನ ಮಾಡ್ತಾನೆ ಇದ್ದೀರಾ. ಇವಾಗ ಹೆಲ್ತ್ ಹೇಗಿದೆ, ಹೇಗಿದ್ದೀರಾ ಅಂತ. ಎಸ್, ನಾನು ಒಂದು ಹಾಸ್ಪಿಟಾಲಿಟಿ ಟ್ರೀಟ್ಮೆಂಟ್ ಅಲ್ಲಿ ಇದ್ದಾಗಲೇ ನಾನು ಮತ್ತೆ ಇನ್ಸ್ಟಾದಲ್ಲಿ ಒಂದು ಸ್ಟೋರಿನೂ ಅಪ್ಲೋಡ್ ಮಾಡಿದ್ದೆ. ಎಸ್, ಐಮ್ ಗೆಟಿಂಗ್ ಬೆಟರ್. ಇವಾಗ ಸ್ವಲ್ಪ ಸೆಟ್ ಆಗ್ತಾ ಇದೆ, ಹುಷಾರಾಗ್ತಾ ಇದ್ದೀನಿ ಅಂತ. ಸೊ ಹಾಗಾಗಿ ಯಾರೆಲ್ಲ ನನ್ನ ಆರೋಗ್ಯದ ಬಗ್ಗೆ ಮೆಸೇಜ್ ಮಾಡಿದ್ರು ನಿಮ್ಮೆಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಎಕ್ಸ್ಪೆಷಲಿ ಇವತ್ತು ಈ ವಿಡಿಯೋನ ಮಾಡೋದಕ್ಕೆ ಕಾರಣ ಏನು ಅಂತಂದ್ರೆ, ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದ್ಮೇಲೆ ನಾನು ಯಾವುದೇ ರೀತಿಯಾದಂಥ ಒಂದು ಇಂಟರ್ವ್ಯೂನು ನಾನು ಕೊಟ್ಟಿಲ್ಲ. ಅಂಡ್ ಸಾಕಷ್ಟು ಜನಗಳಿಗೆ ಡೌಟ್ ಇದೆ, ಯಾಕೆ ಅಷ್ಟೊಂದು ಜೋಶಲ್ಲಿ ಮನೆ ಒಳಗಡೆ ಹೋದ್ರಿ, ಅಷ್ಟು ಬೇಗ ವಾಪಸ್ ಬಂದ್ರಿ, ಏನಾಯ್ತು ಅನ್ನೋ ರೀಸನ್ನು ನಿಮ್ಗೆ ಯಾರಿಗೂ ಗೊತ್ತಿಲ್ಲ. ಆ್ಯಂಡ್ ನನ್ನ ನಿಜ ಏನಂತಾರೆ, ನನ್ನ ರಿಯಲ್ ಲೈಫಲ್ಲಿ ಆಗಿರ್ಬೋದು ಅಥವಾ ಬೇರೆ ಹೊರಗಡೆ ಒಂದು ಚಿಕ್ಕ ವಿಷಯಕ್ಕೂ ಆಗಿರ್ಬೋದು, ನಾನು ಅಷ್ಟೊಂದು ಸುಲಭವಾಗಿ ನಾನು ಸೋಲನ್ನ ಒಪ್ಕೊಳ್ಳಲ್ಲ, ಗಿವ್ ಅಪ್ ಮಾಡಲ್ಲ. ಬಟ್ ಒಂದು ದೊಡ್ಡ ಶೋ ಇಂದ ನಾನು ಹೊರಗಡೆ ಬಂದಿದ್ದೀನಿ ಅಂದರೆ ಅಫ್ಕೋರ್ಸ್ ದೇರ್ ಇಸ್ ಸಮ್ ರೀಸನ್. ಇಲ್ಲ ಅಂತಂದರೆ ಖಂಡಿತವಾಗ್ಲೂ ಆ ಒಂದು ನಿರ್ಧಾರ ನಾನು ಮಾಡಲ್ಲ. ಸೊ ಹಾಗಾಗಿ ನಿಮ್ಮೆಲ್ರಿಗೂ ಒಂದು ಕ್ಲಾರಿಟಿ ಕೊಡಬೇಕಾಗಿತ್ತು, ಯಾಕೆ ನನ್ನ ಮನೆಯಿಂದ ಹೊರಗಡೆ ಬಂದೆ ಅನ್ನೋದನ್ನು. ಸೊ ಒಂದು ವಿಡಿಯೋ ಮುಖಾಂತರ ಮಾಡಿ ತಿಳಿಸೋಣ ಅಂತ ಇವತ್ತು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಪ್ರಾಬಬ್ಲಿ ತುಂಬಾ ಜನ ನನ್ನ ತೆಲುಗು ಬಿಗ್ ಬಾಸ್ ನ ನೋಡಿರ್ತೀರ. ಅದರಲ್ಲಿ ನಾನು ಯಾವ ತರ ಗೇಮ್ ಆಡಿದ್ದೀನಿ ಅಂಡ್ ಹೇಗಿದೆ ಅಂತ. ಸೊ ಅದೇ ತರನೇ ಆಡ್ಬೇಕು. ಏನಂತಂದ್ರೆ ತೆಲುಗುನಲ್ಲಿ ಟಾಪ್ 5 ಅನ್ನೋ ಒಂದನ್ನ ಮಿಸ್ ಮಾಡ್ಕೊಂಡೆ, ಬಟ್ ಕನ್ನಡದಲ್ಲಿ ಆಗ ಆಗಬಾರ್ದು. ಡೆಫಿನೆಟ್ಲಿ ಇಲ್ಲಿ ಏನು ಕಳ್ಕೊಂಡು ಅದನ್ನ ಇಲ್ಲಿ ಪಡ್ಕೋಬೇಕು ಅನ್ನೋ ಒಂದು ರೀಸನ್ ಇಂದ ಅಷ್ಟೇ ಜೋಶಾಗಿ ನಾನು ಮನೆ ಒಳಗಡೆ ಹೋದೆ. ತೆಲುಗು ಬಿಗ್ ಬಾಸ್ ಆದ್ಮೇಲೆ ಒಂದು ಎಕ್ಸ್ಪೀರಿಯನ್ಸ್ ಆಗಿತ್ತು. ಮತ್ತೆ ಕನ್ನಡ ಬಿಗ್ ಬಾಸ್ ಯಾಕೆ ಅಂತ ಅಂದ್ರೆ, ನಾನು ಒಂದೇ ಅನ್ಕೊಳ್ತಾ ಇದ್ದೆ, ನಾನು ಮತ್ತೆ ಕನ್ನಡಕ್ಕೆ ಕಂಬ್ಯಾಕ್ ಮಾಡಬೇಕು. ಬಟ್ ಕಂಬ್ಯಾಕ್ ಮಾಡಬೇಕು ಅಂತಂದ್ರೆ ಒಂದು ಒಳ್ಳೆ ಪ್ರಾಜೆಕ್ಟ್ ಮುಖಾಂತರ ಬಂದ್ರೆ ಚೆನ್ನಾಗಿರುತ್ತೆ. ಸೊ ಒಂದು ದಿ ಬೆಸ್ಟ್ ಕೊಡ್ಬೇಕಂತ ಅನ್ಕೊಂಡಿದ್ದೆ. ಸೊ ಅವಾಗ ನಾನು ಅನ್ಕೊಳ್ತಾ ಇರುವಾಗ ನನಗೆ ಸಿಕ್ಕಿದ್ದೆ ಬಿಗ್ ಬಾಸ್ 11 ಆಪರ್ಚುನಿಟಿ. ವೈಲ್ಡ್ ಕಾರ್ಡ್ ಆಗಿರ್ಬೋದು, ಏನಾದರೂ ಆಗಿರ್ಬೋದು. ಬಟ್ ಮತ್ತೆ ನಾನು ಕನ್ನಡಕ್ಕೆ ರೀಎಂಟ್ರಿ ಕೊಡೋದಕ್ಕೆ ಇದು ಒಂದು ಒಳ್ಳೆ ಪ್ರಾಜೆಕ್ಟ್ ಅಂತ ನನಗೆ ಅನ್ನಿಸ್ತು. ಸೊ ಹಾಗಾಗಿ ನೋ ಅಂತ ಹೇಳಿದೆ, ಒಪ್ಕೊಂಡಿದ್ದಾಯ್ತು. ಎಲ್ಲ ಆದ್ಮೇಲೆ ಎಸ್, ಮನೆ ಒಳಗಡೆ ಹೋಗೋದಕ್ಕಿಂತ ಮುಂಚೆ ಒಂದಷ್ಟು ಪ್ರೊಸೀಜರ್ ಇರುತ್ತೆ ಟೀಮ್ ಅವ್ರ ಜೊತೆ. ಏನಂತಂದ್ರೆ ಒಂದಷ್ಟು ಮೆಡಿಕಲ್ ಟೆಸ್ಟ್ ಎಲ್ಲ ಅವ್ರು ನಮಗೆ ಮಾಡ್ತಾರೆ. ಸೊ ಅದರಲ್ಲಿ ಎವ್ರಿಥಿಂಗ್ ವಾಸ್ ನಾರ್ಮಲ್. ಒಂದು ಚಿಕ್ಕ ಇನ್ಫೆಕ್ಷನ್ ಮಾತ್ರ ನನಗೆ ಇತ್ತು. ಸೊ ಅದನ್ನು ನನ್ನ ಫ್ಯಾಮಿಲಿ ಡಾಕ್ಟರ್ ಆಗಿರ್ಬೋದು ಅಥವಾ ಅವರ ಟೀಮ್ ಡಾಕ್ಟರ್ಗಳು ಎಲ್ಲ ಇರ್ತಾರೋ ಎಲ್ಲರ ಜೊತೆನೂ ಅದನ್ನು ನಾವು ಡಿಸ್ಕಸ್ ಮಾಡಿದ್ವಿ ಪರ್ಸ್ನಲ್ ಆಗಿ. ಸೊ ಅದು ನಾರ್ಮಲ್ ಇನ್ಫೆಕ್ಷನ್, ಕಾಮನ್ ಆಗಿ ಹುಡುಗಿಯರಿಗೆ ಇರುತ್ತೆ. ಅದು ಅಷ್ಟೊಂದೇನು ಸೀರಿಯಸ್ ಆಗಲ್ಲ. ಅದಕ್ಕೆ ನಾವು ಏನು ಬೇಕಾಗಿದೆಯೋ ಅದನ್ನೆಲ್ಲ ಮೆಡಿಕೇರ್ ನಾವು ಪ್ರೊವೈಡ್ ಮಾಡ್ತೀವಿ ಅಂತ ಹೇಳಿದ್ರು. ಅದಾದಮೇಲೆ ಐ ಸೆಡ್ ಓಕೆ. ಬಟ್ ಮನೆ ಒಳಗಡೆ ಹೋದ್ಮೇಲೆ ಪ್ರಾಬಬ್ಲಿ ಅದು ನಾನು ಇಲ್ಲಿ ಬ್ಲೇಮ್ ಮಾಡೋಕ್ಕೆ ಇಷ್ಟಪಡಲ್ಲ. ಯಾಕಂತಂದರೆ ಅದು ನನ್ನ ಹೆಲ್ತ್ಗೆ ಪ್ರಾಬಬ್ಲಿ ಒಂದಷ್ಟು ಫುಡ್ ಆಗಿರ್ಬೋದು, ಬೇರೆ ಒಂದಷ್ಟು ಸೆಟ್ ಆಗಿಲ್ಲ. ಹಾಗಾಗಿ ಆ ಇನ್ಫೆಕ್ಷನ್ ನನಗೆ ಆಲ್ರೆಡಿ ಏನಿತ್ತು ಅದೊಂದು ಸ್ವಲ್ಪ ಟ್ರಿಗರ್ ಆಗಿ ಇನ್ನೂ ಇನ್ಫೆಕ್ಷನ್ ಅನ್ನೋದು ಜಾಸ್ತಿ ಆಗೋಯಿತು. ಸೊ ಅದ್ರ ಜೊತೆಗೆ ನನಗೆ ಮಾಡೋಕ್ಕೆ ಆಗ್ತಾ ಇರಲಿಲ್ಲ. ಬಿಕಾಸ್ ಟೀಮ್ ಒಳಗಡೆ ಏನು ನನಗೆ ಟ್ರೀಟ್ಮೆಂಟ್ ಬೇಕೋ ಅದನ್ನೆಲ್ಲ ಮಾಡಿದ್ರು. ಮೆಡಿಕಲ್ ಟೆಸ್ಟಿಂದ ಇತ್ತು, ಪ್ರತಿಯೊಂದು ಈಚ್ ಆ್ಯಂಡ್ ಎವ್ರಿಥಿಂಗ್ ಅಷ್ಟು ಟೇಕ್ ಕೇರ್ ಮಾಡ್ತಾಯಿದ್ರು. ಬಟ್ ಅವ್ರ ಮೇಲೆ ನನಗೆ ನಂಬಿಕೆ ಇತ್ತು. ಬಟ್ ಏನಂತಂದರೆ ನಾನು ಒಂದು ಎಕ್ಸ್ಪೆಕ್ಟೇಷನ್ ಇಂದ ಒಳಗಡೆ ಬಂದಿದ್ದೆ. ನಿಮ್ಗಳಿಗೂ ಅಷ್ಟೇ, ಶೋಭಾ ಶೆಟ್ಟಿ ತೆಲುಗು ಬಿಗ್ ಬಾಸ್ ಹೋಗಿ ಮತ್ತೆ ಕನ್ನಡಕ್ಕೆ ಬಂದಿದ್ದಾರೆ ಅಂದರೆ ನಿಮ್ಗೆಲ್ರಿಗೂ ನನ್ನ ಮೇಲೆ ಒಂದು ಒಳ್ಳೆ ಎಕ್ಸ್ಪೆಕ್ಟೇಷನ್ ಇತ್ತು. ನನಗೆ ಎಲ್ಲೋ ಒಂದು ಕಡೆ ನನ್ನ ಹೆಲ್ತ್ ಸಪೋರ್ಟ್ ಮಾಡ್ತಾ ಇಲ್ಲ. ನಾನು ರೆಗ್ಯುಲರ್ ಆಗಿ ಮೆಡಿಕೇಶನ್ ತೊಗೋಬೇಕು, ನನ್ನ ಹೆಲ್ತ್ಗಳನ್ನ ನೋಡ್ಕೋಬೇಕು ಅಂತಂದರೆ ಆಸ್ ಅ ಪ್ರಾಪರ್ ಆಗಿ ನಾನು ಗೇಮ್ ಆಗಿರ್ಬೋದು, ಮತ್ತೊಂದು ಆಗಿರ್ಬೋದು, ನನಗೆ ಕಾನ್ಸಂಟ್ರೇಟ್ ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ನಾನು ಡಿಸೈಡ್ ಮಾಡಿದ್ದು ಕೆಲಸ ಅನ್ನೋದೇ ಪ್ರತಿಯೊಬ್ಬರಿಗೂ ಮುಖ್ಯ. ಬಿಕಾಸ್ ಇವತ್ತು ನಾವು ಯಾವುದೇ ಊರಿಗೆ ಹೋಗಿರ್ಬೋದು, ಕೆಲಸ ಮಾಡಿರ್ಬೋದು, ಸಾಕಷ್ಟು ಹೆಸರು ಮಾಡಿರ್ಬೋದು, ದುಡ್ಡು ಮಾಡಿರ್ಬೋದು. ಬಟ್ ಮತ್ತೆ ನಾವು ಬೇರೆ ಕಡೆ ಹೋಗ್ತೀವಿ, ಕೆಲಸ ಮಾಡ್ತೀವಿ ಅಂತ ಅಂದರೆ ನಾವು ಬದುಕಬೇಕು ಅಂತಂದರೆ ಕೆಲಸ ಮಾಡಬೇಕು. ಆ್ಯಸ್ ಅ ಪ್ರೊಫೆಷನ್ ಅಂತ ಬಂದಾಗ ಆ್ಯಸ್ ಅ ಕಲಾವಿದೆಯಾಗಿ ನನಗೆ ವರ್ಕ್ ಮೇಲೆ ತುಂಬ ರೆಸ್ಪೆಕ್ಟ್ ಇದೆ. ಖಂಡಿತವಾಗ್ಲೂ ಆ ವರ್ಕಿಂದನೇ ಇವತ್ತು ನಾನು ಇಲ್ಲಿದ್ದೀನಿ. ವರ್ಕ್ ಮಾಡಬೇಕು ಅಂತಂದರೆ ಆರೋಗ್ಯನೂ ಅಷ್ಟೇ ಮುಖ್ಯ ಆಗುತ್ತೆ. ಸೊ ಎರಡನ್ನೂ ತೂಕ ಹಾಕಿ ನೋಡಿದಾಗ ನನಗೆ ಆರೋಗ್ಯನೇ ತುಂಬ ಮುಖ್ಯ ಅಂತ ಅನ್ನಿಸ್ತು. ಸೊ ಹಾಗಾಗಿ ಪ್ರಾಬಬ್ಲಿ ನನ್ನ ಮನೆಯವ್ರೂ ಆರೋಗ್ಯ ಅಂತ ಬಂದಾಗ ಒಳ್ಳೆ ನಿರ್ಧಾರನೇ ತೊಗೊಂಡಿದ್ದೀನಿ ಅಂತ ಹೇಳ್ತಾರೆ ಅನ್ನೋ ಒಂದು ಕಾರಣಕ್ಕೆ ನಾನು ಈ ಒಂದು ನಿರ್ಧಾರನ ತೊಗೋಬೇಕಾಯಿತು. ಬಟ್ ನಿಜವಾಗ್ಲೂ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಯಾಕಂದರೆ ತುಂಬ ಚೆನ್ನಾಗಿ ವೋಟಿಂಗ್ ಬಂದಿತ್ತು ನನಗೆ ಫಸ್ಟ್ ವೀಕ್ಗೆ. ಅಷ್ಟು ಗ್ಯಾಪಿಂದ ನಾನು ಮತ್ತೆ ಕನ್ನಡ ಇಂಡಸ್ಟ್ರಿಗೆ ವಾಪಸ್ ಆಗಿದ್ರು. ನೀವೆಲ್ಲರೂ ನನಗೆ ತುಂಬ 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 ಸಪೋರ್ಟ್ ಮಾಡಿದ್ದೀರಾ, ವೋಟ್ ಮಾಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಯಾರ್ಯಾರು ನನಗೆ ವೋಟ್ ಮಾಡಿದ್ರು, ನೀವು ಯಾರಿಗೂ ನಾನು ನಿರೀಕ್ಷೆ ಮಾಡಬೇಕು ಅನ್ನೋ ಉದ್ದೇಶ ನಂದು ಆಗಿರಲಿಲ್ಲ. ಪ್ರಾಬಬ್ಲಿ ನನ್ನ ಟೈಮ್ ಸರಿ ಇರಲಿಲ್ಲ ಅಂತ ಅನ್ನಿಸ್ತೆ. ಬಟ್ ನಾನು ಯಾವಾಗಲೂ ಒಂದನ್ನೇ ಬಿಲೀವ್ ಮಾಡ್ತೀನಿ, ಏನೇ ಆದ್ರೂ ಅದನ್ನು ಒಳ್ಳೇದಕ್ಕೆ ಅಂತ ಹೇಳ್ತಾರಲ್ಲ. ಸೊ ಹಾಗಾಗಿ ಪ್ರಾಬಬ್ಲಿ ಇನ್ನೂ ಅಲ್ಲೇ ಇದ್ದು ಇನ್ನೊಂದು ಸ್ವಲ್ಪ ಹೆಲ್ತ್ ಇಶ್ಯೂಸ್ ಜಾಸ್ತಿ ಮಾಡ್ಕೊಳ್ಳೋದಕ್ಕಿಂತ ತುಂಬ ಬೇಗ ಬಂದು ಟ್ರೀಟ್ಮೆಂಟ್ ತೊಗೊಂಡು ಹುಷಾರಾದೆ ಅನ್ನೋದಕ್ಕೆ ನಾನು ಹ್ಯಾಪಿ ಫೀಲ್ ಆಗ್ತಾ ಇದ್ದೀನಿ. ಬಟ್ ಖಂಡಿತವಾಗ್ಲೂ ಓವರ್ಕಮ್ ಆಗೋದಕ್ಕೆ ಎಷ್ಟು ದಿನ ಬೇಕಾಯಿತು ನನಗೆ. ಅದರಿಂದ ಹೊರಗಡೆ ಬಂದು
ಬಟ್ ಎಸ್ ಎಲ್ಲ ಸೆಟ್ ಮಾಡ್ಕೋತಾ ಇದ್ದೀನಿ, ಎವ್ರಿಥಿಂಗ್ ಆಲ್ ರೈಟ್. ಅಷ್ಟೇ ರೀಸನ್, ಹೆಲ್ತ್ ಇಶ್ಯೂಸಿಂದಲೇ ನಾನು ಹೊರಗಡೆ ಬರಬೇಕಾಯಿತು. ಬಟ್ ಸಾಕಷ್ಟು ಮೆಸೇಜ್ಗಳು ಬರ್ತಾನೆ ಇರುತ್ತೆ, ನಿಮ್ಮೆಲ್ರಿಗೂ ಗೊತ್ತೇ ಇರುತ್ತೆ. ಒಳ್ಳೆಯವರು ಇರ್ತಾರೆ, ಕೆಟ್ಟವರು ಇರ್ತಾರೆ, ಅವ್ರು ಹೇಗೆ ಬೇಕೋ ಹಾಗೆ ಕಮೆಂಟ್ಸ್ಗಳನ್ನ ಮಾಡ್ತಾರೆ. ಇನ್ನೊಂದಷ್ಟು ಜನ ಅರ್ಥ ಮಾಡ್ಕೊಂಡು ಒಳ್ಳೆಯದಾಗಿ ಮೆಸೇಜ್ ಮಾಡ್ತಾರೆ. ನಾನು ಬೇರೆ ನೆಗೆಟಿವ್ ಆಗಿ ಕಮೆಂಟ್ ಮಾಡೋರಿಗೆ ನಾನು ಹೇಳೋದು ಒಂದೇ, ನಾನು ಆ ಮನೆ ಒಳಗಡೆ ಇದ್ರೆ ನನಗೆ ಫೇಮ್ ಬರುತ್ತೆ, ಅದ್ರ ಜೊತೆಗೆ ನನಗೆ ಒಂದಷ್ಟು ಪೇಮೆಂಟ್ಗಳು ಸಿಗುತ್ತೆ. ಸೊ ಫ್ರೀಯಾಗಂತೂ ನಾನು ಅಲ್ಲಿ ಕೆಲಸ ಮಾಡಲ್ಲ. ಇದ್ದಷ್ಟು ದಿನ ಫೇಮ್ ಬರುತ್ತೆ, ದುಡ್ಡು ಬರುತ್ತೆ, ಎಲ್ಲ ಬರುತ್ತೆ. ಇರೋ ಒಂದು ಒಳ್ಳೆ ಆಪರ್ಚುನಿಟಿನ ಮಿಸ್ ಮಾಡಿಕೊಂಡು ಬರೋ ಅಂತ ಇದು ನಾನೊಂದು ಅಲ್ಲ. ಸೊ ಯಾರೆಲ್ಲ ಕಮೆಂಟ್ ಮಾಡಿದ್ರು ನಿಮ್ಗೆ ಹೇಳ್ತಾ ಇದ್ದೀನಿ. ಸೊ ಏನಂತಂದ್ರೆ ಆರೋಗ್ಯ ಮುಖ್ಯ ಅಂತ ಬಂದಾಗ ಎಲ್ಲದನ್ನು ನಾನು ಸ್ಯಾಕ್ರಿಫೈಸ್ ಮಾಡಿದ್ದೀನಿ. ಹೊರಗಡೆ ಬಂದಮೇಲೆ ಅದಕ್ಕೆ ಒಂದಷ್ಟು ಸಫರ್ ಮಾಡಿದ್ದೀನಿ, ಓವರ್ಕಮ್ ಆಗೋದಕ್ಕೆ ಒಂದಷ್ಟು ಟೈಮು ತಗೊಂಡಿದೆ. ಬಟ್ ಓಕೆ, ನಿಮ್ಮ ಕಮೆಂಟ್ಸ್ ಎಲ್ಲ ನಾನು ಅಷ್ಟೊಂದು ಸೀರಿಯಸ್ ಆಗಿ ತಗೊಳ್ಳಲ್ಲ. ಬಟ್ ಯಾರೆಲ್ಲ ನನ್ನನ್ನು ಅರ್ಥ ಮಾಡಿಕೊಂಡು ತುಂಬ ಸಪೋರ್ಟ್ ಮಾಡಿ ಪಾಸಿಟಿವ್ ಆಗಿ ನನ್ನ ಬಗ್ಗೆ ನೀವು ಅರ್ಥ ಮಾಡ್ಕೊಂಡಿದ್ರು, ನಿಮ್ಮೆಲ್ರಿಗೂ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾರೆಲ್ಲ ನನ್ನನ್ನು ನೆಗೆಟಿವ್ ಆಗಿ ಅರ್ಥ ಮಾಡ್ಕೊಂಡಿದ್ರು ನಿಮಗೆಲ್ಲ ನಾನು ಏನು ಹೇಳೋಕ್ಕೆ ಇಷ್ಟಪಡಲ್ಲ. ಸೊ ಇದು ಬಟ್ ಇಷ್ಟಲ್ಲೇ ಮುಗಿದೋಗ್ತಾ ಇಲ್ಲ ನನ್ನ ಜರ್ನಿ. ಆದಷ್ಟು ಬೇಗ ಮತ್ತೆ ನಿಮ್ಮೆಲ್ರಿಗೂ ಇಷ್ಟ ಆಗೋ ಥರ ಒಂದು ಕನ್ನಡ ಪ್ರಾಜೆಕ್ಟ್ ಮುಖಾಂತರ ನಿಮ್ಮೆಲ್ಲರೂ ಎಂಟರ್ಟೈನ್ ಮಾಡೋದಕ್ಕೆ ಬರ್ತಾ ಇದ್ದೀನಿ. ಆದಷ್ಟು ಬೇಗ ನಾನು ಏನು ಮಾಡ್ತಾ ಇದ್ದೀನಿ ಯಾವುದು ಅನ್ನೋದನ್ನು ನಾನು ಸೋಷಿಯಲ್ ಮೀಡಿಯಾಗಳಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ. ಬಟ್ ಯಾರೆಲ್ಲ ನನಗೆ ವೋಟ್ ಮಾಡಿ ಸಪೋರ್ಟ್ ಮಾಡಿದ್ರು ನಿಮ್ಮೆಲ್ರಿಗೂ ನನ್ನ ಕಡೆಯಿಂದ ಕ್ಷಮಿಸಿ, ದಯವಿಟ್ಟು ನನ್ನೆಲ್ಲ ಕ್ಷಮಿಸ್ತೀರಿ. ಬಟ್ ಅರ್ಥ ಮಾಡ್ಕೊತೀರಾ ಅಂತ ಅನ್ಕೋತಾ ಇದ್ದೀನಿ ಅಷ್ಟೇ. ಸೊ ಆದಷ್ಟು ಬೇಗ ಮತ್ತೆ ಕನ್ನಡ ಪ್ರಾಜೆಕ್ಟ್ನ ಮಾಡ್ತೀನಿ. ನಿಮ್ಮೆಲ್ಲರೂ ಸಪೋರ್ಟ್ ನನಗೆ ಬೇಕಾಗುತ್ತೆ. ಬಟ್ ಪ್ರತಿದಿನ ನಾನೇನು ಮಾಡ್ತೀನಿ, ನನ್ನ ವರ್ಕ್ ಆಗಿರ್ಬೋದು, ನನ್ನ ಲೈಫ್ ಸ್ಟೈಲ್ ಹೇಗೆ ನಡೀತಾ ಇದೆ ಏನು ಅನ್ನೋದನ್ನು ನನ್ನ ಒಂದು ಚಾನಲ್ ಮುಖಾಂತರ ನಾನು ನಿಮಗೆ ರೆಗ್ಯುಲರ್ ಆಗಿ ಅಪ್ಡೇಟ್ನ ಕೊಡ್ತಾ ಇರ್ತೀನಿ. ಸೊ ಫಸ್ಟ್ ಟೈಮ್ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ನಿಮ್ಮ ಶೋಭಾ ಶೆಟ್ಟಿ ಅಂತ ಒಂದು ಯೂಟ್ಯೂಬ್ ಚಾನಲ್ ಇದೆ. ಇದರಲ್ಲಿ ನಾನು ಪರ್ಟಿಕ್ಯುಲರ್ ಆಗಿ ಕನ್ನಡ ಲಾಗ್ಸ್ನೇ ಮಾಡ್ತಾ ಇರ್ತೀನಿ. ಸೊ ಈ ಒಂದು ಚಾನಲ್ನ ನೀವು ಫಾಲೋ ಆದರೆ ರೆಗ್ಯುಲರ್ ಆಗಿ ನಾನೇನು ಮಾಡ್ತಾ ಇದ್ದೀನಿ ಏನು ಅನ್ನೋದನ್ನು ನಾನು ಅಪ್ಡೇಟ್ ಮಾಡ್ತಾನೆ ಇರ್ತೀನಿ. ಸೊ ಹಾಗಾಗಿ ಫಸ್ಟ್ ಟೈಮ್ ನೋಡ್ತಾ ಇರೋರು ಇದು ಸಬ್ಸ್ಕ್ರೈಬ್ ಮೈ ಚಾನಲ್, ಸಪೋರ್ಟ್ ಮಾಡಿ. ಎಲ್ಲರೂ ಅರ್ಥ ಮಾಡ್ಕೊಂಡಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಈಚ್ ಆ್ಯಂಡ್ ಎವ್ರಿ ಒನ್. ಯಾರ್ಯಾರೆಲ್ಲ ನನಗೆ ಸಪೋರ್ಟ್ ಮಾಡಿದ್ರು ನಿಮ್ಮೆಲ್ರಿಗೂ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದೇ ಥರವಾಗಿ ಸಾರಿನೂ ಹೇಳೋಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ನಿಮ್ಮ ನಿರೀಕ್ಷೆನ ನಾನು ಫುಲ್ಫಿಲ್ ಮಾಡೋಕ್ಕಾಗಿಲ್ಲ, ಅದಕ್ಕೆ ಸಾರಿ ಹೇಳೋಕ್ಕೆ ಇಷ್ಟಪಡ್ತೀನಿ, ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್ ಮೈ ಸಿಚುವೇಶನ್. ಸೊ ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಟೇಕ್ ಕೇರ್.